ಅಕ್ಕ ಬಾವ ಸರಿಯಾದ ಟೈಮ್ಗೆ ಹೋಗಿದ್ದಕ್ಕಾಯ್ತು. ಮಿಂಚು ನಮ್ಮ ಜೊತೆ ಇದ್ದಾಳೆ. ಇಲ್ಲದೆ ಹೋಗಿದ್ದಿದ್ರೆ ಏನು ಬೇಕಾದರೂ ಆಗಿರೋದು. ನಮ್ಮ ಪುಣ್ಯ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು ಅಷ್ಟೇ. ಈ ತಪ್ಪನ್ನು ಅವ್ನು ಮಾಡಿರ್ಬೋದು, ಮಾಡಿಲ್ದೇನೂ ಇರ್ಬೋದು. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಇಷ್ಟು ವರ್ಷದಿಂದ ಅವ್ನು ಮಾಡ್ಕೊಬಂದಿದ್ದಾನಲ್ಲ ತಪ್ಪುಗಳು, ಅದು ಆ ಒಂದೊಂದು ತಪ್ಪನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಯಾವುದಕ್ಕೂ ಕ್ಷಮೆನೇ ಇಲ್ಲ. ಅವ್ನು ಮಾಡಿರೋ ಒಂದೊಂದು ತಪ್ಪು ತಪ್ಪೇ. ಜೀವ, ನಾನು ಅವನ ಪರವಾಗಿ ಮಾತಾಡ್ತಿಲ್ಲ. ನನಗೆ ಗೊತ್ತು ಮಹಿ, ಇಷ್ಟೆಲ್ಲ ನೋಡಿದ್ಮೇಲೂ ಅವನ ಬಗ್ಗೆ ಅನುಮಾನ ಬರೋದು ತಪ್ಪಿಲ್ಲ ಬಿಡಿ. ಅವನು ಯಾರಿಗೆ ತಾನೇ ಒಳ್ಳೇದು ಮಾಡಿದ್ದಾನೆ? ಒಳ್ಳೆತನ ಅನ್ನೋದೇ ಇಲ್ಲ ಅವನಲ್ಲಿ. ಅಲ್ಲ ಮಹಿ, ಅವನು ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ, ಅಣ್ಣನಿಗೆ ಒಳ್ಳೆ ತಮ್ಮ ಆಗಲಿಲ್ಲ, ತಂಗಿಗೆ ಒಳ್ಳೆ ಅಣ್ಣ ಆಗಲಿಲ್ಲ, ಕೊನೆಗೆ ಹೆಂಡತಿಗೆ ಒಳ್ಳೆ ಗಂಡನೂ ಆಗಲಿಲ್ಲ. ಅಂಥವ್ರ ಪರವಾಗಿ ಮಾತಾಡೋದಕ್ಕೆ ಬರಬೇಡ ಮಹಿ, ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಜೀವ, ಜೀವ ಬಾರೋ ಇಲ್ಲಿ. ಭಗವಂತ, ಅಮ್ಮನ ಡೈರಿ ಓದಿದ್ರಾ? ಓ, ಓದ್ದೆ. ಹೇಗಿತ್ತು? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಮಮ್ಮಿ ಮತ್ತೆ ನನಗೆ ಹೊಸದಾಗಿ ಪರಿಚಯ ಆದ್ರು. ಅವ್ರು ಚೆನ್ನಾಗಿ ಬರೀತಾರೆ ಅಂತ ಗೊತ್ತಿತ್ತು. ಬಟ್ ಒಂದೊಂದೇ ಪೇಜ್ ಓದ್ತಾ ಓದ್ತಾ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ತಾ ಹೋಯ್ತು. ನೋಡಿದ್ರೆ ಪಪ್ಪ, ಅದಕ್ಕೆ ನೀವು ಅಮ್ಮನ ಡೈರಿ ಓದ್ಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈ ಸತಿ ಬಹಳ ಒಳ್ಳೆ ಕೆಲಸ ಮಾಡಿದಿರ. ಆದ್ರೆ ನಂದೊಂದು ಪ್ರಶ್ನೆ. ಏನ್ ಪಪ್ಪ? ಆ ಡೈರಿ ನನ್ನ ಬ್ಯಾಗಲ್ಲಿ ಯಾರು ಇಟ್ಟಿದ್ದು? ಸ್ವಲ್ಪ ನಂದೇ ಪ್ಲಾನು ಪಪ್ಪ. ಬಟ್ ನಾನು ಹೆಲ್ಪ್ ಮಾಡಿದೆ ಅಷ್ಟೇ. ಒಟ್ಟಿನಲ್ಲಿ ಇಬ್ರು ಈಕ್ವಲ್ ಕಳ್ರು ಅಂದಂಗೆ ಆಯ್ತು. ಪಪ್ಪ, ಮಮ್ಮಿ ಡೈರಿ ಎಲ್ಲಿದೆ ಈಗ? ಅದು ಪಾರ್ಥನ್ ಕೊಟ್ಟೆ. ಚಿಕ್ಕ ಹತ್ರ ಯಾಕೆ ಪಪ್ಪ ಕೊಟ್ರಿ? ಯಾಕೆಂದ್ರೆ ಡೈರಿ ಓದಿದ್ಮೇಲೆ ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಏನು ಪಪ್ಪ? ಅದನ್ನ ಒಂದು ಪುಸ್ತಕ ಮಾಡಿ ಪಬ್ಲಿಷ್ ಮಾಡಿ ನಿಮ್ಮ ಮಮ್ಮಿ ಗೊತ್ತಾಗದ ಹಾಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ಏನಾಯ್ತು ಇದಕ್ಕಿದ್ದಾಗೆ? ಪಪ್ಪ, ದಿನ ಅಮ್ಮ ಅದ್ರಲ್ಲೇ ಬರೆಯೋದು. ಈಗ ಡೈರಿನೇ ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ಬರೀತಾರೆ? ಪಪ್ಪ, ಈಗ ಏನ್ ಪಪ್ಪ ಮಾಡೋದು? ಅಯ್ಯೋ, ಹೊಡಿಲೇಲ್ವಲ್ಲ, ಎಂತ ದಡ್ಡ ನಾನು. ಬುಕ್ನ ಪಬ್ಲಿಷ್ ಮಾಡ್ತೀನಿ ಅನ್ನೋ ಖುಷಿನಲ್ಲಿ ಹೆಂಗಲ್ಲಿ ಯೋಚನೆ ಮಾಡಲಿಲ್ಲ. ಅಯ್ಯೋ, ಏನ್ ಮಾಡೋದೀಗ? ಏಯ್, ನಿಮ್ಮ ಮಮ್ಮಿ ಬೆಳಗ್ಗೆಯಿಂದ ಕಬೋರ್ಡ್ ಏನಾದ್ರು ಓಪನ್ ಮಾಡಿದ್ರ? ಇಲ್ಲ, ಯಾಕಂದ್ರೆ ಕೀ ನಮ್ಮ ಹತ್ರ ಇತ್ತಲ್ಲ. ಥ್ಯಾಂಕ್ ಗಾಡ್. ಪಪ್ಪ, ಥ್ಯಾಂಕ್ ಗಾಡ್. ಹಾಗಾದ್ರೆ ಈ ಪ್ಲಾನ್ ಏನು? ನಾನು ಕೀನ ಆಫೀಸ್ಗೆ ತಗೊಂಡೋಗಿದ್ದೆ, ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತೀನಿ. ಪಪ್ಪ, ಆಲ್ರೆಡಿ ನಾವು ಒಂದ್ ಸುಳ್ಳು ಹೇಳ್ತಿದ್ವಿ, ಮತ್ತೆ ಆ ಸುಳ್ಳನ್ ಮರ್ಸಕ್ಕೆ ಇನ್ನೊಂದ್ ಸುಳ್ಳು. ಹೀಗೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಿರ್ಬೇಕಾ? ಅದಕ್ಕೆ ಹೇಳೋದು ಮಕ್ಕಳ, ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಅದನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಗತ್ತೆ. ಇದೊಂದು ರೈಲ್ವೆ ಬೋಗಿ ಇದ್ದಾಗೆ ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಜೋಡಿಸ್ತಾನೇ ಇರಬೇಕು. ಹೀಗೆ ಸೇರಿಸ್ತಾ ಆಮೇಲೆ ಸತ್ಯನೇ ಹೇಳಕ್ಕಾಗಲ್ಲ. ಕಡೆ ತನಕ ಸುಳ್ಳು ಹೇಳ್ತಾ ಇರ್ಬೇಕಾಗುತ್ತೆ. ಸಾರಿ ಪಪ್ಪ, ಈ ತರ ಇನ್ಮೇಲೆ ಮಾಡಲ್ಲ. ಪಪ್ಪ, ಆಕ್ಚುಲಿ ನಿಮ್ಗೆ ಅಮ್ಮನ್ ಡೈರಿ ಓದಿದ್ರೆ ಖುಷಿ ಆಗುತ್ತೆ ಅಂತ ನಾವು ಮಾಡಿದ್ದು. 11 o'clock ಬಂದ್ಬಿಡಿ. ಆನಂದ್ ಬ್ರೋ. ಓಕೆ. ಏನೋ ಒಬ್ಬನು ಬರ್ತಾ ಇದ್ಯಾ? ಇಲ್ಲ ಅಣ್ಣ. ಥ್ಯಾಂಕ್ ಯು ಆನಂದ್ ಬ್ರೋ. ಇವನು ಯಾರೇ ಅವನು? ಗೆಳೆಯ ಇಲ್ಲಿದ್ರೆ ಥ್ಯಾಂಕ್ ಯು ಅಂತಾನೆ. ಆನಂದ್ ಬ್ರೋ, ನಾನು ಥ್ಯಾಂಕ್ ಯು ಹೇಳಲೇಬೇಕು. ನೀವು ಅಕ್ಕಿ ಹತ್ರ ಸ್ಟ್ರೇಟಾಗಿ ಹೇಳಿದ್ರಲ್ಲ, ಬಿಗ್ ಬ್ರೋನ ಕರ್ಕೊಂಡು ಸೀದಾ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಸೂಪರ್. ಇನ್ಫ್ಯಾಕ್ಟ್ ನಾನೇ ಅದಕ್ಕೆ ಹೇಳೋಣ ಅಂತಿದ್ದೆ, ಯಾವುದಕ್ಕೂ ಒಂದ್ಸರ್ತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡಿ, ಒಂದು ಫುಲ್ ಬಾಡಿ ಚೆಕಪ್ ಆಗ್ಬಿಡ್ಲಿ ಅಂತ. ಆನಂದ್ ಬ್ರೋ, ಫುಲ್ ಬಾಡಿ ಚೆಕಪ್ಪ? ಹಾಂ ಆನಂದ್ ಬ್ರೋ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಬಿಗ್ ಬ್ರೋಗೆ ಏನೂ ಆಗಿರಲ್ಲ, ಅವನು ಜಸ್ಟ್ ಜನರಲ್ ಚೆಕಪ್ಗೆ ಹೋಗಿರೋದು. ಸೊ ಡೋಂಟ್ ವರಿ. ಅಲ್ಲ, ಏನು ಆಗಲ್ಲ ಗೊತ್ತು. ನಮ್ಮ ಸಮಾಧಾನಕ್ಕೆ ಫುಲ್ ಬಾಡಿ ಚೆಕಪ್ ಮಾಡ್ತಿದ್ರೆ ಒಳ್ಳೇದಲ್ವಾ ಅಂತ. ಏನೋ ಗೊತ್ತಿಲ್ಲ ಪಾರ್ಥ, ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಕಣ. ಏನೋ ಒಂಥರ ಸಂಕಟ, ಟೆನ್ಷನ್ನು. ಏನು ಗೊತ್ತಾ ಪಾರ್ಥ, ಅದಕ್ಕೆ ಒಂದು ಸ್ವಲ್ಪ ದಿವಸ ಅವನಿಂದ ದೂರ ಆಗ್ಬಿಟ್ಟಿದ್ರಲ್ಲ, ಆಗ ಇವನ ಆರೋಗ್ಯದ ಬಗ್ಗೆ ಸರಿಯಾಗಿ ಗಮನನೇ ಕೊಡ್ತಿರ್ಲಿಲ್ಲ.
ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಕೆಲಸ, ಜವಾಬ್ದಾರಿ, ಅದಕ್ಕೇನು ಹುಡುಕೋದು ಇದೇ ಆಗ್ಬಿಟ್ಟಿತ್ತು. ಅದೇ ಟೆನ್ಷನ್, ಇಲ್ಲ ಅವನ ಆರೋಗ್ಯ ಕೈ ಕೊಡುತ್ತೋ ಅಂತ. ಚೆನ್ನಾಗಿರ್ಬೇಕು ಅಷ್ಟೇ ಕಣ. ಆನಂದ್ರು ಡೋಂಟ್ ವರಿ, ಬಿಗ್ ಬ್ರೋ ಚೆನ್ನಾಗಿರ್ತಾನೆ. ಚೆನ್ನಾಗಿದ್ದೇ ಇರ್ತಾನಪ್ಪ, ದೇವ್ರಂತ ಮನುಷ್ಯ, ಅವನು ಚೆನ್ನಾಗಿಲ್ದೇ ಇರ್ತಾನ? ಏನು ಗೊತ್ತಾ, ನಾನು ಅವನು ರಕ್ತ ಹಂಚ್ಕೊಂಡು ಹುಟ್ಟದೇ ಇರ್ಬೋದು, ಆದ್ರೂ ಏನೋ ಒಂಥರ ನನಗೂ ಅವನಿಗೂ ಅವಿನಾಭಾವ ಸಂಬಂಧ ಕಣ. ಅಷ್ಟೊಂದು ಅಟ್ಯಾಚ್ಮೆಂಟು. ಪ್ರತಿ ದಿವಸ ಅವನ್ನ ನೋಡಬೇಕು, ಅವನ ಜೊತೆ ಮಾತಾಡಬೇಕು, ಅಟ್ಲೀಸ್ಟ್ ಫೋನಲ್ಲಾದರೂ ಒಂದು ಮನೆಗೆ ಕೇಳಬೇಕು, ಇಲ್ಲಾಂದ್ರೆ ಒಂಥರ ಟೆನ್ಷನ್ ಆಗಿಬಿಡ್ತೀನಿ. ಅರ್ಥ? ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀವಿ ಅಂದರೆ ಅದು ಗೆಳೆಯ ಕೊಟ್ಟರು ಭಿಕ್ಷೆ ಕಣ. ನನಗೂ ಅಷ್ಟೇ ಆನಂದ್. ಬಿಗ್ ಬ್ರೋ ನನಗೆ ಬರೀ ಅಣ್ಣ ಮಾತ್ರ ಅಲ್ಲ, ನನ್ನ ತಂದೆ ಥರ, ಫ್ರೆಂಡ್ ಥರ, ಒಂದು ಒಳ್ಳೆ ಟೀಚರ್ ಥರ. ನಾನು ಕಷ್ಟದಲ್ಲಿದ್ದಾಗ ನಂಗೆ ದಾರಿ ತೋರಿಸಿದ್ದಾನೆ. ನಾನು ಆಪತ್ತಲ್ಲಿದ್ದಾಗ ನನ್ನ ಕಾಪಾಡಿದ್ದಾನೆ. ಅವನ ತಮ್ಮ ಅಂತ ಕರ್ಸ್ಕೊಳ್ಳೋಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ಅವನಿಂದ ನಾನು ತುಂಬ ಕಲ್ತಿದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಅದಕ್ಕೆ ಅವನು ಚೆನ್ನಾಗಿರ್ಬೇಕು ಅಂತ ನಾನು ಹೇಳ್ತಾ ಇರೋದು. ಬರೀ ನಾವಷ್ಟೇ ಅಲ್ಲ ಪಾರ್ಥ, ಅವ್ನ ನೆರಳಲ್ಲಿದ್ರೆ ಸಾವಿರಾರು ಜನ ಬದುಕು ಕಟ್ಕೋತಾರೆ, ಬದುಕೋದನ್ನ ಕಲಿತಾರೆ. ಅದಕ್ಕೆ ಅವನು ಚೆನ್ನಾಗಿರ್ಬೇಕು ಅಂತ ನಾನು ಹೇಳೋದು. ಆನಂದ್ರು ಡೋಂಟ್ ವರಿ, ಅದಕ್ಕೆ ಬಿಗ್ ಬ್ರೋ ಜೊತೆ ಇದ್ದಾರೆ, ಅವನು ಯಾವಾಗಲೂ ಚೆನ್ನಾಗಿರ್ತಾನೆ.